ಈಗ ಔಟ್ ಆಫ್ ಕಂಟ್ರಿ USA, UK, ಜರ್ಮನಿ, ಕೆನಡಾ ಅಥವಾ ಆಸ್ಟ್ರೇಲಿಯಾ, ಬೇರೆ ಯಾವುದೋ ಯುರೋಪಿಯನ್ ಕಂಟ್ರಿ, ಗಲ್ಫ್ ಕಂಟ್ರಿ, ಚೈನಾ, ಕೊರಿಯಾ, ಜಪಾನ್ ನೀವೆಲ್ಲೇ ಹೋಗಬೇಕಾದ್ರೂ ಏಜೆನ್ಸಿ ಮುಖಾಂತರ ಹೋಗ್ತೀರಿ. ಯಾಕಪ್ಪ ಅಂದರೆ ಏಜೆನ್ಸಿಗಳು ಹೆಲ್ಪ್ ಮಾಡ್ತಾರೆ. ಜಾಬ್ಗಿರ್ಬೋದು, ಎಜುಕೇಷನ್ಗಿರ್ಬೋದು, ವೀಸಾ, ಲ್ಯಾಂಗ್ವೇಜ್ ಲರ್ನಿಂಗು, ಅಲ್ಲಿ ಅಕಾಮಿಡೇಷನ್ ಅರೇಂಜ್ಮೆಂಟ್ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಅಂಥೇಳಿ ಏಜೆನ್ಸಿ ಇಲ್ಲ ಕನ್ಸಲ್ಟೆನ್ಸಿ ಮುಖಾಂತರ ನಾವು ಏನು ಮಾಡ್ತೀವಿ, ಹೆಲ್ಪನ್ನು ತಗೋತೀವಿ. ಆದರೆ ಸ್ವಲ್ಪ ಜನ ಏನು ಮಾಡ್ತಾರೆ, ಏಜೆಂಟ್ಗಳು ಹಣ ತೊಗೊಂಡ್ಬಿಟ್ಟು ಕೆಲಸ ಮಾಡೋದಿಲ್ಲ. ಸೊ ಅದಕ್ಕೆ ಈಗ ಒಂದು ಏಜೆನ್ಸಿ, ಒಂದು ಕನ್ಸಲ್ಟೆನ್ಸಿ ಇರುತ್ತೆ. ಅದು ಒಳ್ಳೆಯದು, ಕೆಟ್ಟದ್ದು ಯಾವ ರೀತಿ ನೀವು ರಿಸರ್ಚ್ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಆಬ್ವಿಯಸ್ಲಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾದ ತಕ್ಷಣ ಕಾಂಟ್ಯಾಕ್ಟ್ ಮಾಡೋದು, ಕಾಲ್ ಮಾಡಿಬಿಟ್ಟು ಮಾತಾಡೋದು. ಏನು ಇನ್ಫಾರ್ಮೇಷನ್ ಇದೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು, ನೋಟ್ ಡೌನ್ ಮಾಡ್ಕೊಳ್ಳೋದು. ಆಮೇಲೆ ಅವರೇನಾದರೂ ಹೇಳಿದ್ರೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ಈ ಸೆಷನ್ ನೋಡಿ, ಈ ವಿಡಿಯೋ ನೋಡಿ, ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಅಂತ ಹೇಳಿದ್ರೆ ಅದನ್ನೆಲ್ಲ ಫಸ್ಟ್ ಮಾಡೋದು. ಸೊ ಇನ್ಫಾರ್ಮೇಷನ್ ಕಲೆಕ್ಷನ್ ಆಯಿತು ಫಸ್ಟ್. ಆಮೇಲೆ ಏನು ಮಾಡೋದು ಅಂದರೆ ರಿಸರ್ಚ್ ಸ್ಟಾರ್ಟ್ ಮಾಡೋದು. ಅಂದರೆ ಅವ್ರು ಹೇಳ್ತಾರೆ, ಈಗ ನಾವು ಇಲ್ಲಿ ತನಕ ಲಾಸ್ಟ್ 10 ಇಯರ್ಸಿಂದ ವರ್ಕ್ ಮಾಡಿದ್ದೀವಿ ಅಂತೇಳಿ. ಸೊ ಆ 10 ಇಯರ್ಸಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಎಷ್ಟು ಸ್ಟೂಡೆಂಟ್ಗಳಿಗೆ ಎಷ್ಟು ಜಾಬ್ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಅವ್ರ ರಿವ್ಯೂ ಏನಿದೆ, ರೇಟಿಂಗ್ ಏನಿದೆ, ನೀವು ಗೂಗಲಲ್ಲಿ ನೋಡ್ಬೋದು. ಗೂಗಲಲ್ಲಿ ಅವ್ರ ರೇಟಿಂಗ್ಸ್ ಎಲ್ಲ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಟ್ ಡೌನ್ ಮಾಡಿ ಎಲ್ಲ ಸ್ವಲ್ಪ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಆಮೇಲೆ ಅವ್ರೇನಾದ್ರು ಯೂಟ್ಯೂಬ್ ಚಾನೆಲ್ಲು, ಇನ್ಸ್ಟಾಗ್ರಾಮ್ ಚಾನೆಲ್ ಇದ್ದರೆ ಅಲ್ಲಿ ಹೋಗಿ ಅವ್ರ ಸ್ಟೂಡೆಂಟ್ ಟೆಸ್ಟಿಮೋನಿಯಲ್ಸನ್ನೆಲ್ಲ ನೋಡಿ, ಆಮೇಲೆ ಮತ್ತೆ ಆಫೀಸಿಗೆ ವಿಸಿಟ್ ಮಾಡಿ ಅವ್ರು ಆಲ್ರೆಡಿ ಪ್ಲೇಸ್ಮೆಂಟ್ ಮಾಡಿರೋ ಸ್ಟೂಡೆಂಟ್ಗಳ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ತೆಗೆದುಕೊಂಡು ಅವ್ರಿಗೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಚಾಟಿಂಗ್ ಮಾಡಿ, ಅವ್ರ ಜೊತೆ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ, ಪ್ರೊಸೆಸಿಂಗ್ಗೆ ಎಷ್ಟು ಕಾಸ್ಟ್ ಇತ್ತು, ಎಷ್ಟು ಟೈಮ್ ತೊಗೋತು, ಆಮೇಲೆ ಕೆಲಸ ಯಾವ ರೀತಿ ಆಯಿತು, ಪ್ರಾಬ್ಲಮೆಟಿಕ್ ಇತ್ತಾ, ಮತ್ತು ಅಲ್ಲಿ ಈಗ ನೀವು ಹೋಗಿರೋ ಕಂಟ್ರಿಯಲ್ಲಿ ಕಂಡೀಷನ್ ಯಾವ ರೀತಿ ಇದೆ, ಈ ರೀತಿ ಎಲ್ಲ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಿ ಆಮೇಲೆ ನೀವು ಪ್ಲ್ಯಾನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವು ಜರ್ಮನಿಗೆ ವರ್ಕ್ ಮಾಡ್ತಾ ಇದ್ದೀವಿ. ಈಗ ಯಾವುದೋ ಒಂದು ಸ್ಟೂಡೆಂಟ್ ಬಂದುಬಿಟ್ಟು ಎನ್ಕ್ವೈರಿ ಮಾಡ್ತಾರೆ, ಸರ್ ನಾವು ಜರ್ಮನಿಗೆ ಹೋಗಬೇಕು, ಯಾವ ರೀತಿ ಹೋಗಬೇಕು, ಏನೇನು ಪ್ರೊಸೀಜರು ನಮ್ಗೆ ಗೈಡ್ ಮಾಡಿ ಅಂತ ಕೇಳಿದಾಗ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತೀವಿ. ಸ್ಟೂಡೆಂಟ್ರು ಅಂದರೆ ಅವ್ರ ಹೆಸರೇನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಎಕ್ಸ್ಪೀರಿಯನ್ಸ್ ಏನು, ಯಾವ ಪ್ಲೇಸಿಂದ ಬಂದಿದ್ದಾರೆ, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು. ಬಿಕಾಸ್ ನೀವು ಔಟ್ ಆಫ್ ಕಂಟ್ರಿ ಹೋಗ್ತಾ ಇರ್ತೀರಿ, ಎಲ್ಲ ರಿಸರ್ಚನ್ನು ನಾವು ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಸರ್ದಿ. ಈಗ ನೀವೇನು ಮಾಡಬೇಕು, ನಮ್ಮ ಬಗ್ಗೆ ರಿಸರ್ಚ್ ಮಾಡಬೇಕು. ನಮ್ಮ ಆಫೀಸ್ ಎಲ್ಲಿದೆ, ನಾವು ಯಾವಾಗಿಂದ ವರ್ಕ್ ಮಾಡ್ತಾ ಇದ್ದೀವಿ, ಇಲ್ಲಿ ತನಕ ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಮಾಡಿದ್ದೀವಿ, ನಮ್ಮ ಲ್ಯಾಂಗ್ವೇಜ್ ಕ್ಲಾಸಸ್ ಯಾವ ರೀತಿ ಇದೆ, ಅದಕ್ಕೆ ಡೆಮೋ ಕ್ಲಾಸನ್ನು ಅರೇಂಜ್ ಮಾಡ್ಕೊಂಡು ಡೆಮೋ ಕ್ಲಾಸ್ ಅಟೆಂಡ್ ಆಗಿ ಆಮೇಲೆ ಕ್ಲಾಸಿಗೆ ಅಡ್ಮಿಷನನ್ನು ತೊಗೋಬೇಕು. ಆಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಲ್ಯಾಂಗ್ವೇಜ್ ಕ್ಲಾಸಸ್ ಇರುತ್ತೆ, ಲ್ಯಾಂಗ್ವೇಜ್ ಆದಮೇಲೆ ಅಮೌಂಟ್ ಎಲ್ಲ ಪೇ ಮಾಡೋದೆಲ್ಲ ಇರುತ್ತೆ. ಅದಕ್ಕೆ ಯಾವ ರೀತಿ ಇನ್ಸ್ಟಾಲ್ಮೆಂಟು, ಕಾಸ್ಟ್ ಎಲ್ಲರಿಗೂ ಸೇಮ್ ಇದೆನಾ, ಡಿಫ್ರೆಂಟ್ ಇದೆನಾ. ಸ್ವಲ್ಪ ಏಜೆನ್ಸಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸ್ಟೂಡೆಂಟ್ಗಳಿಗೆ ಜಾಸ್ತಿ ಆಫರ್ ಮಾಡ್ತಾರೆ, ಸ್ವಲ್ಪ ಸ್ಟೂಡೆಂಟ್ಗೆ ಕಮ್ಮಿ ಅಮೌಂಟಲ್ಲೇ ಕೆಲಸನ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮಗೂ ಒಳ್ಳೆ ಪ್ರೈಸ್ ಎಲ್ಲ ಸಿಗ್ಬೋದು. ಬಿಕಾಸ್ ಆಬ್ವಿಯಸ್ಲಿ ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಜಾಸ್ತಿ ಅಮೌಂಟನ್ನು ಕಲೆಕ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ರಿಸರ್ಚ್ ಮಾಡಿ ಕಮ್ಮಿ ಪ್ರೈಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರೈಸ್ ನೆಗೋಸಿಯೇಷನ್ ಮಾಡ್ಕೊಂಡು ಆಮೇಲೆ ಅಮೌಂಟನ್ನು ಪೇ ಮಾಡಿ ಆಮೇಲೆ ಖುಷಿ ಸ್ಟಾರ್ಟ್ ಆಗುತ್ತೆ. ಇಂಟರ್ವ್ಯೂ ಎಲ್ಲ ಇರುತ್ತೆ. ಮತ್ತು ಅದಕ್ಕಿಂತ ಮುಂಚೆ ನೀವು ಯಾವ ಕ್ಯಾಂಡಿಡೇಟ್ಸ್ಗೆ ಹೆಲ್ಪ್ ಮಾಡಿರ್ತಾರೆ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆಲ್ಲ ಕಂಡೀಷನನ್ನು ತಿಳ್ಕೋಬೇಕು. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರೀವಿಯಸ್ ಸ್ಟೂಡೆಂಟ್ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರ ಎಜುಕೇಷನ್ ಹೋಗ್ತಾ ಇದೆ, ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್. ಆಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆಮೇಲೆ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಒಂದು ರಿಸರ್ಚ್ ಮಾಡಬೇಕು. ಸೊ ಅದಕ್ಕೆ ಈಗ ಯಾವ ಏಜೆನ್ಸಿ ಕೆಟ್ಟದ್ದು, ಯಾವ ಏಜೆನ್ಸಿ ಅಂದರೆ ನೀವು ರಿಸರ್ಚ್ ಆಗ ನೀವು ಸ್ವಂತ ಮಾಡಬೇಕು. ಬಿಕಾಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್, ಸ್ವಲ್ಪ ಜನರಿಗೆ ಒಂದು ಏಜೆನ್ಸಿ ಇಷ್ಟ ಆಗಿರುತ್ತೆ, ಸ್ವಲ್ಪ ಜನರಿಗೆ ಅದೇ ಕಷ್ಟ ಆಗಿರುತ್ತೆ. ಸೊ ಅದಕ್ಕೆ ಓನ್ ರಿಸರ್ಚ್ ಮಾಡಬೇಕು. ಇಲ್ಲ ನಿಮ್ದು ಯಾರಾದರೂ ಪ್ರೀವಿಯಸ್ಲಿ ನಿಮ್ಮ ಸೀನಿಯರ್ಸು, ಫ್ರೆಂಡ್ಸು ಆಲ್ರೆಡಿ ಪ್ಲೇಸ್ಮೆಂಟ್ ಆಗಿದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ, ಅವ್ರ ಜೊತೆ ಮಾತಾಡಿ, ಈ ರೀತಿ ನೀವು ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ನಿಮ್ಗೇನೋ ಲೈಕ್ ಮೋಸ ಅದು ಆಗೋದಿಲ್ಲ. ಬಿಕಾಸ್ ಲೈಕ್ ಈಗ ನೋಡ್ಬೋದು ತುಂಬ ಜನ ಫೇಕ್ ಏಜೆಂಟ್ಸ್ ಎಲ್ಲ ಇರ್ತಾರೆ. ಅವರು ಜಸ್ಟ್ ನಿಮಗೆ ಫೇಕ್ ಪ್ರಾಮಿಸಸ್ ಮಾಡಿಬಿಟ್ಟು ಪ್ರೊಸೆಸಿಂಗ್ ಟೈಮ್ ಜರ್ಮನಿಗೆ 1 ವರ್ಷ ಎಲ್ಲ ಬೇಕು. ಸ್ವಲ್ಪ ಜನ ನಿಮಗೆ 3 ಮಂತ್ಸಲ್ಲಿ ಮಾಡಿಕೊಡ್ತೀನಿ, 4 ಮಂತ್ಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಹಣ ತುಂಬಿಸ್ಕೊಂಡು ಡಾಕ್ಯುಮೆಂಟ್ಸನ್ನು ಇಸ್ಕೊಂಡು ಆಮೇಲೆ ನಿಮಗೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ರಿಸರ್ಚ್. ಈಗ ಸ್ವಲ್ಪ ಜನ ತುಂಬ ಅರ್ಜೆಂಟಲ್ಲಿ ಇರ್ತಾರೆ. ನಾವು ಹೇಳ್ತೀವಿ ಜರ್ಮನಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 1 ವರ್ಷ ಬೇಕು, ಪೇಷನ್ಸ್ ಇರಬೇಕಂತ ಹೇಳ್ತೀವಿ. ಇಲ್ಲ ಅವರು ಹೇಳ್ತಾರೆ ನಾವು 3 ಮಂತ್ಸಲ್ಲಿ ಹೋಗಬೇಕು, 3 ಮಂತ್ಸಲ್ಲಿ ಹೋಗಬೇಕು. ಅಂಥವ್ರೇ ನಮ್ಮ ಮೋಸ ಹೋಗೋದು. ಸೊ ರಿಸರ್ಚ್ ಮಾಡಿ 1 ಮಂತ್, 2 ಮಂತ್ ಟೈಮ್ ತೊಗೊಳ್ಳಿ. ಕರೆಕ್ಟಾಗಿ ರಿಸರ್ಚ್ ಮಾಡಿ, ಆಫೀಸ್ ವಿಸಿಟ್ ಮಾಡಿ.
ಆಮೇಲೆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಒಂದು ಏಜೆನ್ಸಿ ಯಾವ ರೀತಿ ಕೆಲಸ ಮಾಡುತ್ತೆ, ಅವ್ರದ್ದು ಏನೇನು ಕೆಲಸ ಇದೆ, ನೀವು ಯಾವ ರೀತಿ ರಿಸರ್ಚ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಿಸಲ್ಟ್. ಸೊ ನೀವು ಅರ್ಜೆಂಟಲ್ಲಿ ಹಣ ತುಂಬಿ ಆಮೇಲೆ ಮೋಸ ಹೋಗಿ ಅದೆಲ್ಲ ಲೈಕ್ ಮೋಸ ಹೋದ್ಮೇಲೆ ನೀವೆಲ್ಲ ಕಂಪ್ಲೇಂಟ್ ಮಾಡ್ಬೋದು. ಬಟ್ ನೀವು ಟೈಮ್ ವೇಸ್ಟ್ ಆಗುತ್ತೆ, ಹಣ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ರಿಸರ್ಚ್ ಮಾಡೋದು ಇಂಪಾರ್ಟೆಂಟ್. ಸೊ ಈ ರೀತಿ ನೀವು ರಿಸರ್ಚ್ ಮಾಡಿದ್ರೆ ನೀವು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಲೈಕ್ ಪೇಷನ್ಸ್ಲಿ ಲೈಕ್ ಪ್ರೊಸೆಸನ್ನು ಫಾಲೋ ಮಾಡಬೇಕು. ಹೇಳ್ತಾರೆ ನಿಮ್ಗೆ ಇಷ್ಟು ಟೈಮ್ ತಗೋತೀವಿ ಅಂತೇಳಿ. ಸೊ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿರ್ತೀರಲ್ಲ, ಸೊ ಅವ್ರನ್ನೂ ಕೇಳೋದು. ಈಗ ಇವ್ರು ಹೇಳ್ತಾ ಇದ್ದಾರೆ 1 ವರ್ಷದಲ್ಲಿ ಕೆಲಸ ಮಾಡಿಕೊಡ್ತೀನಿ ಅಂತೇಳಿ, ನಿಮ್ದೆಷ್ಟು ಟೈಮ್ ತಗೋತು? ಈ ರೀತಿ ನೀವೆಲ್ಲ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೇ ಈಗ ಹೇಳಬೇಕಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.